ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ನಾನು ಕೇಳೋದಕ್ಕೆ ಮುಂಚೆನೇ ನೀನೆಲ್ಲ ಕೊಟ್ಟಿದ್ಯಾ. ಒಳ್ಳೆ ಗಂಡ, ಒಳ್ಳೆ ಮಗ, ಮನೆಗೆ ತಕ್ಕ ಸೊಸೆ ಎಲ್ಲ ಕೊಟ್ಟಿದ್ಯಾ. ಆದರೆ ಈ ಅಣ್ಣ ತಂಗಿ ನಡುವೆ ಇರೋ ಹಠಾನ್ ಮಾತ್ರ ನೀನು ದೂರ ಮಾಡ್ತಿಲ್ಲಪ್ಪ. ಒಂದು ಹೆಣ್ಣು ತವ್ರ ಮನೆ ಸಂಬಂಧನ ದೂರ ಮಾಡ್ಕೊಂಡಿರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಅವಳಲ್ಲಿ ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇದ್ದರೆ ಇಲ್ಲಿ ನಾವು ಹೇಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಹೇಳು? ನಿನ್ನಲ್ಲಿ ಒಂದೇ ಒಂದು ಪ್ರಾರ್ಥನೆನಪ್ಪ, ಇವರಿಬ್ಬರನ್ನ ಒಂದು ಮಾಡು, ಮತ್ತೆ ಮೊದಲ ಹಾಗೆ ಖುಷಿಯಿಂದ ಇರೋ ಹಾಗೆ ಮಾಡಪ್ಪ. ಭಗವಂತ, ನಾನು ಯಾವತ್ತೂ ನಾನು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಕೇಳ್ದೋಳಲ್ಲ. ಯಾಕಂದರೆ ದೇವ್ರೆ ಅಂತ ಅಪ್ಪ ಅಮ್ಮನ್ನ ಕೊಟ್ಟಿದ್ಯಾ. ಇಲ್ಲಿವರೆಗೂ ಅವ್ರು ನನಗೆ ಯಾವುದೇ ತೊಂದರೆ ಆಗ್ತಿರೋ ಹಾಗೆ ನೋಡ್ಕೊಂಡಿದ್ದಾರೆ. ಆದರೆ ನಾನೇ ಅವ್ರಿಗೆ ಕಷ್ಟಗಳ ಮೇಲೆ ಕಷ್ಟ ಕೊಟ್ಟಿದ್ದೀನಿ. ನಾನು ಸತ್ತಿದ್ದೀನಿ ಅಂತ ಅವ್ರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಆ ನೋವನ್ನು ಅವ್ರು ಮರೆಯೋ ಹಾಗೆ ಮಾಡು. ನಾನಿತ್ತು ನನ್ನ ಜೀವನ ಹೀಗಾಯ್ತಲ್ಲ ಅಂತ ನೋವು ಪಡೋ ಬದಲು ನಾನಿಲ್ಲ ಅಂದ್ಕೊಂಡು ಅವ್ರು ನೆಮ್ಮದಿಯಾಗಿರೋ ಹಾಗೆ ಮಾಡು. ಅಣ್ಣಂದ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವರನ್ನು ಸಂತೋಷದಿಂದ ನೋಡ್ಕೊಳ್ಳೋ ಹಾಗೆ ಮಾಡು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಅಮ್ಮ, ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ? ಬೇರೆ ಏನಮ್ಮ ಬೇಡ್ಕೊಳ್ಳಿ? ದೂರ ಆಗಿರೋ ಎರಡು ಮನಸ್ಸುಗಳನ್ನ ಒಂದು ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡೆ. ಈಗ ನನಗೆ ಆಸೆ ಅಂತ ಇರೋದು ಅದೊಂದೇ ಅಮ್ಮ. ಅಮ್ಮ, ನೀವು ಈ ಥರ ಎಲ್ಲ ಹೇಳೋದು ಕೇಳ್ತಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಮ್ಮ, ನಾನು ಅಂಥದ್ದೇನು ಮಾಡಿದ್ದೀನಿ? ಹಾಗಲ್ಲ ಅಮ್ಮ, ಹೆಂಡತಿಗೆ ಗಂಡನ ಮನೆ ಕಡೆಯವರೆಲ್ಲ ಯಾವಾಗಲೂ ಸ್ವಲ್ಪ ಅಷ್ಟಕ್ಕಷ್ಟೇ. ಗಂಡನ ತಾಯಿ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ ಮನೆಗೆ ಬರ್ತಿದ್ರೆ ಸಾಕಪ್ಪ ಅಂತ ಬೇಡ್ಕೋತಾ ಇರ್ತಾರೆ. ಅಂಥದ್ರಲ್ಲಿ ನಿಮ್ಮ ಯಜಮಾನರು ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಹೇಳಿದೆ. ಚಂದನ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಂಬಂಧಗಳಿಗೆ ಬೆಲೆ ಕೊಡದೆ ಹೋದರೆ ಮನುಷ್ಯರಾಗಿ ಹುಟ್ಟಿ ಏನು ಸಾರ್ಥಕ ಹೇಳು? ನಾವೊಬ್ಬರನ್ನ ದ್ವೇಷ ಮಾಡಿದ್ರೆ ನಮ್ಮನ್ನು ದ್ವೇಷ ಮಾಡೋಕ್ಕೆ 100 ಜನ ಇರ್ತಾರೆ. ಇರೋ 4 ದಿವಸ ಜೀವನದಲ್ಲಿ ಪ್ರೀತಿಯಿಂದ ಬದುಕಬೇಕಲ್ವಾ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ತಪ್ಪಾಗುತ್ತಲ್ವಾ? ಈಗ ನಿನ್ನ ಪರಿಸ್ಥಿತಿನೇ ನೋಡು. ನಿನಗೆ ಅಂತ ಒಂದು ತವ್ರ ಮನೆ ಇದ್ದಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಿತ್ತಾ? ಅಮ್ಮನ ಮನೆಯಲ್ಲಿ ಗಂಜಿ ಕುಡಿದ್ರು ಅದು ಅಮೃತಕ್ಕೆ ಸಮ ಅಮ್ಮ. ಅಂಥದ್ರಲ್ಲಿ ತವ್ರ ಮನೆ ಇದ್ದು ತವ್ರ ಮನೆಯಿಂದ ದೂರ ಇರಬೇಕಾದ್ರೆ ಅವಳ ಪರಿಸ್ಥಿತಿ ಹೇಗಿರ್ಬೇಡ ಹೇಳು? ಹೌದಮ್ಮ, ಎಲ್ಲರೂ ಇದ್ದು ಯಾರೂ ಇಲ್ದಿರೋ ಥರ ಬದುಕೋ ಜೀವನ ಇದೆಯಲ್ಲ, ಆ ಜೀವನ ಯಾರಿಗೂ ಬೇಡ. ಯೋಚನೆ ಮಾಡಬೇಡ ಚಂದನ. ಕಾಯು ನೀವನು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ನಾವೆಲ್ಲ ಪರಿಸ್ಥಿತಿಲೂ ಸಮಾನವಾಗಿದ್ದರೆ ನಮಗೆ ಸಿಗಬೇಕಾಗಿದ್ದು ಖಂಡಿತ ಸಿಗುತ್ತೆ. ಅಮ್ಮ, ಅರ್ಚಕರು ಬರೋ ಮೊದಲು ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ, ನೀವು ಬರ್ತೀರಾ? ಇಲ್ಲಮ್ಮ, ನೀನು ಹೋಗ್ಬಾ, ನಾನು ಇಲ್ಲೇ ಇರ್ತೀನಿ.
ಸಾಹೇಬ್ರೆ ಆ ವೆಂಕಿ ವಿಷಯ ಎಲ್ಲಿಗೆ ಬಂತು? ಏನು ಹೇಳೋದು ಸರ್, ಆ ಜಾಗಕ್ಕೆ ಯಾರೋ ಬರ್ತಾರೆ ಅಂತ ಹೇಳಿದ್ರಿ. ಅವನು ನೋಡ್ರೆ ಬೆಂಕಿನ ತಂದು ಕೂರ್ಸೋನು. ನೀವಾದರೂ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತಲ್ವ ಸರ್. ನಾವು ನೀವು ನೋಡಿ ಕಳಿಸಿರ್ತೀರ ಅಂದ್ಕೊಂಡು ಸುಮ್ಮನಾಗಿದ್ದು. ಈಗ ನೋಡಿ ಹೆಂಗಾಗಿದೆ. ಅದು ಈ ಕೇಸ್ ಕಡೆ ಬಹು ಗಮನ ಕೊಟ್ಟಿದ್ದು. ಹುಡುಗ ಸಿಕ್ಕಾಕಬಾರ್ದು ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು. ಆದ್ರೆ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ಬಿಟ್ಟದೆ. ಆ ಬಡ್ಡೆದ ಪ್ರಕಾಶಂಗೆ ಈ ಕೆಲಸ ವಹಿಸಿದ್ಕೆ ಎಲ್ಲ ಎಡವಟ್ಟಾಗಿದ್ದು. ಈಗ ನೋಡಿ ಎಲ್ಲ ನಮ್ಮ ಕುತ್ತಿಗೆ ಬಂದು ಕೂತದೆ. ಪಾಪ ಸರ್, ಆ ಹುಡುಗನಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಅವನಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈಗ ಈ ಕೇಸು ಮತ್ತೆ ಕೋರ್ಟ್ಗೆ ಹೋಗೋ ಹಂತದಲ್ಲಿ. ಹೌದು ಸಾಹೇಬ್ರೆ, ಈಗ ನಾವು ಬೇರೆ ಕೋರ್ಟು ಕಚೇರಿ ಅಂತ ಅಲಿಬೇಕು. ಕೇಸ್ ಎಲ್ಲಿಗೆ ಬಂದು ನಿಂತದೋ ಏನು ಕಥೆಯೋ, ನನಗಂತೂ ನೆನ್ಸ್ಕೊಂಡ್ರೆ ದಿಗ್ಲಾಯ್ತದೆ. ಸಿದ್ದೇಗೌಡರಲ್ಲಿ ಸರ್ ಕಾಣ್ತಾ ಇಲ್ಲ. ಅವ್ರಿಗೆ ಈ ವಿಷಯ ಗೊತ್ತಾ? ಅವನು ಇಲ್ಲೆಲ್ಲೋ ಆಚೆ ಹೋಗೋನೆ. ಅವನಿಗೆ ವಿಷಯ ಎಲ್ಲ ಗೊತ್ತಿಲ್ಲ. ಅವನಿಗೆ ವಿಷಯ ಗೊತ್ತಾದ್ರೆ ಎಲ್ಲಿ ದೊಡ್ಡ ರಾದ್ಧಾಂತ ಆದತು ಅಂತ ನೆನ್ಸ್ಕೊಂಡ್ರೆ ಸಾಕು, ನಂಗೆ ಕೈ ಕಾಲೇ ಓಡಕ್ಕಿಲ್ಲ. ಇದು ಅಲ್ಲದೆ ಆ ವೆಂಕಿ ಅವರಲ್ಲ, ನಮ್ದು ಆತ್ಮೀಯ ಇಲ್ವಾ ಮಾವನವರು, ಅವ್ರಿಗೆ ಅಣ್ಣ ಆಗ್ಬೇಕು. ಅವ್ರಿಗೆ ವಿಷಯ ಗೊತ್ತಾದ್ರೆ ಎಲ್ಲಿ ನೊಂದ್ಕೊಂಡರು ಅಂತ ನೆನ್ಸ್ಕೊಂಡ್ರೆ ಸಂಕಟ ಆಯ್ತದೆ. ನನಗಂತೂ ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ಹುಚ್ಚು ಹಿಡ್ದಂಗೆ ಆಯ್ತದೆ ಸಾಹೇಬ್ರೆ. ಸಿದ್ದು ಅವರೇ, ನಿಮಗೆ ಇನ್ನೊಂದು ದೊಡ್ಡ ಶಿಕ್ಷೆ ಇದೆ. ಅದೇನು ಹೇಳಿ ಮೇಡಮರೇ? ಮೇಡಮ್ರೆ, ಈ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀಗಿರಿ ಅಂತ ಮಾತ್ರ ಹೇಳ್ಬಿಡಿ. ನನ್ನ ತಲೆ ಹೊಡೆದ್ರೆ ನಾಲ್ಕಲ್ಲ, ಒಂದೇ ಒಂದು ಅಕ್ಷರನೂ ಬರಕಿಲ್ಲ. ಹಾಗೆಲ್ಲ ಏನು ಹೇಳಲ್ಲ. ಮೇಲೆ ಆ ಬಣ್ಣಗಳಿದೆಯಲ್ಲ, ಅದನ್ನ ಎರಚಿ. ವಾ, ಇಂಥ ಶಿಕ್ಷೆ ಆದ್ರೆ ಎಷ್ಟು ಬೇಕಾದ್ರೂ ಮಾಡ್ತೀನಿ ಮೇಡಮ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.